ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊತೀನಿ. ನಾವು ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡ್ರಿ ನಮ್ಮ ಚಿನ್ನಿ ಎಷ್ಟು ಸಮಾಧಾನ ತೊಗೊಂಡ್ರು ನಮ್ಮ ಚುಕ್ಕಿಗೆ ಕೂದಲ ಜಗ್ಗಿ ನೋಡ್ರಿ ನಮ್ಮ ಚುಕ್ಕಿ ಎಷ್ಟು ಜಗಳ ಗಂಟಿದಾಳ ಅಂಥೇಳಿ. ಚಿನ್ನಿ ಕೂದಲ ಹೆಂಗೆಲ್ಲ ಜಗ್ತಾಳೆ. ಲಘು ಬಿಡ್ಬೇಕಂದ್ರೆ ತವ್ರ ಮನೆಯಿಂದ ಹೋಗ್ಬೇಕಾದ್ರೆ ಲೇಟ್ ಆಗ್ತೈತ್ರಿ. ನಾವು ನೋಡ್ರಿ ಎಷ್ಟು ಲಘು ಹೋಗ್ಬೇಕು ಅನ್ಕೊಂಡ್ರು ಸಂಜಿನ ಆತ. ಸಂಜೆಗೆ ಹೋಗುವಾಗ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ಹುಬ್ಳಿ ಎಲ್ಲ ಲೈಟಿಂದ. ಮಳೆ ಒಂದು ಹತ್ತಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಬೆಳಿಗ್ಗೆ ನಮ್ಮ ಚುಕ್ಕಿ ಜಲ್ದಿನ ಎದ್ದಿದ್ದ. ಚಿನ್ನಿನೂ ಎದ್ದಾಳ ಸ್ಕೂಲಿಗೆ ಹೋಗ್ಬೇಕಂತೇಳಿ. ಈಕಿ ಬೆಚ್ಚಗೆ ಮಕ್ಕಳಂದ್ರೆ ಮಕ್ಕಳಂಗಿಲ್ಲ, ಅಡ್ಡಾಡ್ಕೊತ ಹೊಕ್ಕಾಳಂತಿದ್ರೆ ಹಾಕಿದ್ರೆ ಇದ್ರೊಳಗೂ ಅಡ್ಡಾಡಕತ್ತಾಳ ನೋಡ್ರಿ. ನಾವು ನೋಡ್ರಿ ನೈಟ್ ಬಟ್ರ್ ನಾನ್ ಮತ್ತು ಎಗ್ ಕರಿ ಮಾಡ್ಬೇಕಂತ ಹೇಳಿ ನಾನು ನೋಡ್ರಿ ಎಗ್ ಕರಿ ಮಾಡೋಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ ಮತ್ತು ಒಂದು ಉಳ್ಳಾಗಡ್ಡಿ ಮತ್ತೊಂದು ಸ್ವಲ್ಪ ಮೆಣಸು, ಏಲಕ್ಕಿ, ಲವಂಗ, ಚಕ್ಕೆ ಇಷ್ಟು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳತ್ತೀನಿ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದಿತ್ತು ಅದ್ರೊಳಗೆ ಹಾಕ್ಕೊಂಡೆ. ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಿ, ಒಂದು ಟಮಾಟಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡ್ರಿ. ಆಮೇಲೆ ಒಂದು ಬಾಳಿಗೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಖಾರ ಹಾಕಿ, ಖಾರ ಹಾಕೋದು ನಾವು ವಿಡಿಯೋ ಮಾಡಿಲ್ಲ. ಖಾರ ಹಾಕಿ ಸ್ವಲ್ಪ ಖಾರ ಇದನ್ನ ಆದ ತಕ್ಷಣ ಅದ್ರೊಳಗೆ ಇದು ರುಬ್ಕೊಂಡಿದ್ದೆಲ್ಲ ಮಸಾಲೆ ಹಾಕ್ಕೊತೀನಿ. ಎಲ್ಲ ಕೂಡಿ ಮಿಕ್ಸ್ ಮಾಡಿ ನಾನು ಇದ್ರೊಳಗೆ ತತ್ತಿ ಕುದಿಸಿ ಹಾಕತ್ತಿಲ್ರಿ, ತತ್ತಿ ಒಡೆದು ಹಾಕ್ತೀನಿ. ಎಲ್ಲ ಸ್ವಲ್ಪ ಹೊತ್ತಿದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದ್ರ ಆಮೇಲೆ ತತ್ತಿ ಒಡೆದು ಅದ್ರೊಳಗೆ ಹಾಕ್ತೀನಿ. ನಮ್ಮ ಮನ್ಯಾಗ ನೀರಂಗೆ ಸಾರು ಇಷ್ಟಪಡಂಗಿಲ್ಲ ಅಷ್ಟಾಗಿ, ಹಾಗಾಗಿ ನಾವು ಸ್ವಲ್ಪ ಗಟ್ಟಿಯಾಗ ಗ್ರೇವಿ ಜೊತೆನ ಮಾಡ್ತೀವಿ. ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ. ಎಲ್ಲ ಚಂದಾಗಿ ಹಸಿ ವಾಸನೆ ಹೋಗಿ ಪೂರ ಕುದಿಯಾಕತ್ತಿಂದ ತತ್ತಿ ಹಾಕ್ತೇನೆ ನೋಡ್ರಿ. ನಾನು ಮಾಡಕ್ಕೆ ನೋಡ್ರಿ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡೀನಿ, 2 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡೀನಿ. ಅದಕ್ಕೆ ಮೊಸರು ಬೇಕು, ಮತ್ತೊಂದು ಸ್ವಲ್ಪ ಈನೋ ಹಾಕತ್ತೀನಿ, 1 ಪಾಕೆಟ್. ಮತ್ತು ಹಾಲೊಳಗೆ ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಲು ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮೊಸರು ತೊಗೊಂಡೇನಿ. ಮೊಸರು ಮತ್ತು ಹಾಲು ಮಿಕ್ಸ್ ಮಾಡ್ಕೊಳತ್ತೀನಿ ನಾನು. ಎಲ್ಲ ಹಾಕಿ ಸ್ವಲ್ಪವಾಗಿ ಹಾಕಿ ಸಕ್ಕರೆ ಎಲ್ಲ ಕರಗಿಂದ ಸ್ವಲ್ಪ ಹಾಕಿ ಅದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನ್ರಿ ನಾನು. ಉಪ್ಪು ಏನೋ ಹಾಕಿದ್ದೆ. ಎಲ್ಲ ಕೂಡಿ ನಾದ್ಕೊಂಡು ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು. 15-20 ನಿಮಿಷ ಬಿಟ್ಟು ನಾ ಸಾರೆಲ್ಲ ಮಾಡ್ಕೊಂಡು ಮತ್ತೆ ಹೊಳ್ಳಿ ಈಗ ನಾನ್ ಮಾಡ್ಕೊಳತ್ತೀನಿ ರೀ. ನಾರ್ಮಲಾಗಿ ನಾವು ಚಪಾತಿ ಹೆಂಗೆ ಲಟ್ಟಿಸ್ಕೊತೇವಲ್ಲ ಆ ಥರ ಲಟ್ಟಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಎಳ್ಳು ಹಚ್ಚಿ ಲಟ್ಟಿಸ್ಬೇಕು. ಕೊತ್ತಂಬರಿ ಇರಲಿಲ್ಲ ನಮ್ಮ ಕಡೆ, ಹಾಗಾಗಿ ನಾನು ಕೊತ್ತಂಬರಿ ಹಾಕಿಲ್ಲ. ಲಟ್ಟಿಸ್ಕೊಂಡು ಅದನ್ನು ಹಿಂಗೆ ಎಳ್ಳು ಹಚ್ಚಿ ನೋಡ್ರಿ, ಅದಕ್ಕೆ ಹಚ್ಚಿ ಒಂದು ಬುಟ್ಟಿ ಇತ್ತು ಸಣ್ಣದು, ಆ ಬುಟ್ಟಿ ಮೇಲೆ ದಬ್ಬ ಹಾಕಿದ್ದೆ. ಈ ಥರ ಹಿಂಗೆ ಗುಳ್ಳಿ ಬರಾತಿಂದ ಅದನ್ನು
ರಿವರ್ಸ್ ಮಾಡಿ ಮತ್ತು ಹಿಂಗೆ ಸುಟ್ಕೋಬೇಕ್ರಿ, ಉಲ್ಟಾ ಮಾಡಿ ಡೈರೆಕ್ಟಾಗಿ. ನಾವು ಹಿಂಗೆ ಮಾಡಿದ್ವಿ ರೀ. ನೀವು ಮಾಡ್ಕೊಂಡು ತಿನ್ನಿರಿ, ಮಸ್ತಾಗಿದ್ದು. ನಮ್ಮ ಮನ್ಯಾಗ ಬಟ್ರ್ ಇರಲಿಲ್ಲ, ಹಾಗಾಗಿ ನಾನು ತುಪ್ಪ ಹಾಕೇನ್ರಿ. ನೋಡಿರಿ, ಈ ಥರ ನಮ್ಮದು ನೈಟ್ ಊಟ ರೆಡಿ ಆಗಿತ್ತು ರೀ. ನಿಮಗೂ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮಸ್ತ್ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.